ಹಾಯ್ ನಮಸ್ಕಾರ ಎಲ್ಲರಿಗೂ JB ಟೈಲರ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಬ್ಯಾಕ್ ನೆಕ್ನ ಸಿಂಪಲ್ ಆಗಿ ಲೈನಿಂಗ್ ಹಚ್ಚಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಬ್ಲೌಸ್ ಲೆಂತು 16 ಇಂಚಿಗೆ ತೊಗೊಂಡಿದ್ದೀನಿ. ಆಮೇಲೆ ಬ್ಲೌಸ್ದು ವಿಡ್ತು 11 ಇಂಚಿಗೆ ತೊಗೊಂಡಿದ್ದೀನಿ. ಆಮೇಲೆ ಶೋಲ್ಡರು 6 ಇಂಚಿಗೆ ತೊಗೊಂಡಿದ್ದೀನಿ. ಇಲ್ಲಿ ನೆಕ್ ವಿಡ್ತು 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಕ್ ಲೆಂತು 9 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ ಒಂದು ನೆಕ್ ಬಾಕ್ಸ್ನ ಹಾಕ್ಕೊಳ್ಬೇಕು. ಈಗ ರೌಂಡಾಗಿ ನೆಕ್ ಶೇಪ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ ಸಿಂಪಲ್ ರೌಂಡ್ ನೆಕ್ ಶೇಪ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಈ ರೀತಿ ಅದನ್ನು ಪ್ರೆಸ್ ಮಾಡಿಕೊಂಡು ಈ ಸೈಡ್ ಕೂಡ ಅದು ಬಂದಿರುತ್ತೆ. ಈಗ ಮತ್ತೆ ಅದನ್ನು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಈ ಲೈನಿಂಗ್ನ ಈ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಳ್ಳೋಣ. ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಈ ನೆಕ್ ಪಾರ್ಟ್ಗೆಲ್ಲ ಗುಂಡು ಪಿನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಷನ್ ಕೊಡಿ. ಈ ರೀತಿ ನಾನು ನೆಕ್ಗೆ ಗುಂಡು ಪಿನ್ಗಳನ್ನ ಹಾಕ್ಕೊಂಡಾಯಿತು. ಈಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ನಾನು ನೆಕ್ ಮಾರ್ಕ್ ಮಾಡ್ಕೊಂಡಿರೋದನ್ನೆಲ್ಲ ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಈ ಗುಂಡು ಪಿನ್ಗಳನ್ನೆಲ್ಲ ತೆಗೆದುಕೊಳ್ಬೇಕು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ 1, 2 to 3 ಪಾಯಿಂಟ್ನಷ್ಟು ಬಟ್ಟೆನ ಬಿಟ್ಟು ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ನೆಕ್ ಪಾರ್ಟ್ನ ಕಟ್ ಮಾಡ್ಕೊಂಡಾಯಿತು. ಈಗ ಇಲ್ಲಿ ಈ ಸೈಡಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಯಾಕಂದರೆ ಈ ಲೈನಿಂಗ್ನ ತಿರ್ಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಈ ರೀತಿ ಕಟ್ ಮಾಡಿಕೊಂಡ್ರೆ. ಈ ರೀತಿ ಇದನ್ನೆಲ್ಲ ಕಟ್ ಮಾಡ್ಕೊಂಡಾಯಿತು. ಈಗ ನೀಟಾಗಿ ಈ ಲೈನಿಂಗ್ನ ತಿರ್ಸ್ಕೊಳ್ಳೋಣ. ಈ ರೀತಿ ಪ್ರೆಸ್ ಮಾಡ್ತಾ ಈ ಲೈನಿಂಗ್ನ ತಿರ್ಸ್ಕೊಳ್ಬೇಕು. ಈಗ ಎಷ್ಟು ನೀಟಾಗಿ ಬಂತು ನೋಡಿ ಲೈನಿಂಗ್ನ ತಿರ್ಸ್ಕೊಂಡ್ಮೇಲೆ. ಈಗ ಇದ್ರ ಮೇಲೆ ಇಲ್ಲಿ ಸ್ಟೋನ್ ಲೇಸ್ನ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಈ ನೆಕ್ ಮೇಲೆ ಈ ರೀತಿ ಸ್ಟೋನ್ ಲೇಸ್ನ ಹಾಕಿ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಇನ್ನೊಂದು ಸ್ಟಿಚ್ನ ಮಾಡ್ಕೊಳ್ಳೋಣ. ಈ ರೀತಿ ನಾನು ನೆಕ್ಗೆ ಸ್ಟೋನ್ ಲೇಸ್ನ ಹಚ್ಚಿ ಸ್ಟಿಚ್ ಮಾಡ್ಕೊಂಡಾಯಿತು. ಇಲ್ಲಿ ಸಿಂಪಲ್ ನೆಕ್ ರೆಡಿ ಆಯಿತು ನೋಡಬಹುದು. ಈಗ ಇದನ್ನು ಫೋಲ್ಡ್ ಮಾಡಿ ಕೆಳಗಿನ ಸೈಡು ಸ್ಟಿಚ್ ಮಾಡ್ಕೊಳ್ಳೋಣ. ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ನ ಈ ರೀತಿ ಕೆಳಗಿನ ಸೈಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾನು ಬ್ಲೌಸ್ ಕೆಳಗಡೆ ಬಾರ್ಡರ್ನ ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ಅದರ ಮೇಲೆ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ರೆಡಿ ಆಯಿತು. ಈಗ ಬ್ಯಾಕ್ ಟಕ್ಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿ ಶೋಲ್ಡರ್ ಅರ್ಧಕ್ಕೆ ಟಕ್ಸ್ನ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ.
ಈ ರೀತಿ ಬ್ಯಾಕ್ ಪಾರ್ಟ್ಗೆ 2 ಟಕ್ಸ್ಗಳನ್ನ ಸ್ಟಿಚ್ ಮಾಡಿ ಆಯಿತು. ಈ ರೀತಿ ನಮ್ಮದು ಸಿಂಪಲ್ ಆಗಿರೋ ಬ್ಲೌಸ್ ಬ್ಯಾಕ್ ನೆಕ್ ರೆಡಿ ಆಯಿತು. ನೋಡ್ಬೋದು ಈಗ ಇಲ್ಲಿ ಆರ್ಮೋಲ್ ಹತ್ರ ಅಟ್ಯಾಚ್ ಮಾಡ್ಕೊಳ್ಳೋಣ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ನ. ಈ ರೀತಿ ಇಲ್ಲಿ ಜಾಸ್ತಿ ಆಗಿರೋ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗೆದುಕೊಂಡ್ಬಿಡ್ಬೇಕು. ಈ ರೀತಿ ಬ್ಲೌಸ್ ಬ್ಯಾಕ್ ಸಿಂಪಲ್ ನೆಕ್ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.